ಸಿನಿಮಾ ಚೆನ್ನಾಗಿದೆ, ತುಂಬ ಫಾಸ್ಟ್ ಇದೆ, ಎಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಹೀರೋ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆ್ಯಂಡ್ ಕಾರ್ತಿಕ್ ಮಹೇಶ್ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆ್ಯಂಡ್ ಅವ್ರ ಇಂಟ್ರೊಡಕ್ಷನ್ ಸೆಕೆಂಡ್ ಹಾಫಲ್ಲಿ ಮತ್ತೆ ಒಂದು ರೀಇಂಟ್ರೊಡ್ಯೂಸ್ ಆಗುತ್ತೆ, ಅದು ತುಂಬ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ, ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಕಥೆ ಚೆನ್ನಾಗಿದೆ, ಮೆಸೇಜ್ ಅಂತ ಏನಿಲ್ಲ, ಎಂಟರ್ಟೈನಿಂಗ್ ಆಗಿದೆ, ಆ್ಯಂಡ್ ತುಂಬ ಫಾಸ್ಟ್ ಆಗಿದೆ ಸಿನಿಮಾ, ಸ್ಲೋ ಆಗಿಲ್ಲ, ಆ್ಯಂಡ್ BGM ತುಂಬ ಚೆನ್ನಾಗಿದೆ, BGM ತುಂಬ ಸಪೋರ್ಟ್ ಮಾಡುತ್ತೆ ಈ ಟೈಪ್ ಆಫ್ ಸಿನಿಮಾಗೆ. ಓವರ್ ಆಲ್ ಆ್ಯಂಡ್ ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಸೂಪರ್, ವೆರಿ ನೈಸ್ ಮೂವಿ, ಎಲ್ಲರೂ ಬಂದು ನೋಡಬೇಕು. ಇಟ್ಸ್ ಅ ರಿಯಲಿ ಗುಡ್ ಮೂವಿ. ಕಾರ್ತಿಕ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಹೇಳ್ಬೇಕಾ, ಸೂಪರಾಗಿ ಮಾಡಿದ್ದಾರೆ. ಇಟ್ಸ್ ಅ ಸ್ಪೆಷಲ್ ರೋಲ್ ಆ್ಯಂಡ್ ತುಂಬಾ ಖುಷಿ ಆಯಿತು. ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್, ಬಿಕಾಸ್ ನಾನು ಮೊದಲನೇ ಬಾರಿ ದೊಡ್ಡ ಪರದೆಯಲ್ಲಿ ಅವರ ಆ್ಯಕ್ಟಿಂಗ್ ನೋಡ್ತಾ ಇರೋದು. ಆ್ಯಂಡ್ ಆಲ್ಸೋ ಮೂವಿ ಆ್ಯಸ್ ಅ ಹೋಲ್, ಸ್ಟಾರ್ ಕಾಸ್ಟ್ ಆಗಿರ್ಬೋದು, ಎಲ್ಲರದ್ದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಡೈರೆಕ್ಷನ್, ಡೈಲಾಗ್ಸ್, ಮ್ಯೂಸಿಕ್, ಸೂಪರ್ ಟಾಪ್ ಕ್ಲಾಸ್, ಎಲ್ಲರೂ ನೋಡಬೇಕಾಗಿರೋ ಸಿನಿಮಾ ಇದು. ಆ್ಯಂಡ್ ಯಾ, ಐ ಆಮ್ ಪ್ರೌಡ್ ಆಫ್ ಕಾರ್ತಿಕ್ ಅಂಡ್ ಅಲಿಯಾಸ್ ಬಾಬಿ. ಥ್ಯಾಂಕ್ ಯು. ಆಲ್ಫಾ ಥರನೇ ಇದೆ, ತುಂಬ ಚೆನ್ನಾಗಿದೆ ಸಿನಿಮಾ. ಹೀರೋ ಅವರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಡೈರೆಕ್ಟ್ರು ಬಂದು ವಿಜಯ್ ಅವರು ತುಂಬ ಚೆನ್ನಾಗಿ ಅವರ ಒಂದು ಟ್ಯಾಲೆಂಟ್ನ ನಮಗೆ ಎಲ್ರಿಗೂ ಆ್ಯಸ್ ಅನ್ ಆಡಿಯನ್ಸ್ಗೆ ಏನು ಇಷ್ಟ ಆಗಬೇಕು ಅದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಅದೊಂದು ಸಸ್ಪೆನ್ಸನ್ನು ಕೊನೆವರೆಗೂ ಕ್ಯಾರಿ ಮಾಡಿ ಅದನ್ನು ರಿವೀಲ್ ಮಾಡುವಂಥ ರೀತಿ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಐ ಥಿಂಕ್ ದೇ ಹ್ಯಾವ್ ಪ್ರೆಸೆಂಟೆಡ್ ಇಟ್ ರಿಲಿ ವೆಲ್. ಅದರಲ್ಲೂ ನಮ್ಮ ಮಚ್ಚ ವಿಲನ್ ಆಗಿದ್ದಾನೆ. ಸೊ ನಾನು ತುಂಬ ಸತಿ ಹೇಳಿದ್ದೀನಿ, ಹೀರೋಗಳಿಗಿಂತ ವಿಲನ್ಗಳು ಕಂಡ್ರೆ ನನಗೆ ಪ್ರೀತಿ ಜಾಸ್ತಿ, ಇಷ್ಟ ಜಾಸ್ತಿ ಅಂತ. ಸೊ ಕಾರ್ತಿಕ್ ಮಹೇಶ್ ಅವ್ರು ಬಂದ್ರು, ವೆರಿ ನೈಸ್. ಬಾಬಿ, ಸೊ ಬಾಬಿ ಅವರು ನನಗೆ ಬಹಳ ಇಷ್ಟ ಆಗಿದ್ದಾರೆ. ಐ ಮೀನ್ ಐ ಜನರಲಿ ಲೈಕ್ ವಿಲನ್ಸ್ ಸ್ವಲ್ಪ ಜಾಸ್ತಿ. ಈ ಕ್ಯೂಟ್ ಫೇಸ್ ವಿಲನ್ ಆಗಿದೆ ಅಂತ ನಾನು ಫಸ್ಟ್ ಯೋಚನೆ ಮಾಡಿದೆ. ಆಮೇಲೆ ಸಿನಿಮಾ ನೋಡ್ಬೇಕಾದ್ರೆ ನಮ್ಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಓಕೆ ಒಂದು ಹೊಸ ವಿಲನ್ ಹುಟ್ಕೊಂಡ್ರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ. ಆ ದೃಷ್ಟಿಕೋನದಲ್ಲಿ ನಾವ್ಯಾರು ನೋಡಿರ್ಲಿಲ್ಲ. ಈ ತರ ನೋಡಿರೋಂತ ವಿಜಯ್ ಸರ್ ಥ್ಯಾಂಕ್ಸ್. ವಿಜಯ್ ಸರ್ ಇಲ್ಲಿದ್ದಾರೆ. ಸೊ ಯಾ, ತುಂಬಾ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ಆಲ್ ದ ಬೆಸ್ಟ್ ಮಚಾ. ವಿಲನ್ ಮಾತಾಡಿ ಹೇಳ್ರೋ, ಬಾಬಿ ಮಾತಾಡಕ್ ಹೇಳ್ರೋ. ಎಲ್ಲಿಗೂ ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್ ಥಿಯೇಟ್ರಲ್ಲಿ ಕಾಣಿಸ್ಕೊಂಡಿರೋದು ಸ್ಕ್ರೀನ್ ಮೇಲೆ ತುಂಬ ಖುಷಿ ಆಗ್ತಿದೆ. ಸ್ವಲ್ಪ ಭಯ ಇತ್ತು ಜನ ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅಂತ, ಬಟ್ ಫೀಲಿಂಗ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ಡೈಲಾಗ್ಸ್ ಎಲ್ಲ ಹೇಳುವಾಗ ರೆಸ್ಪಾನ್ಸ್ಗಳನ್ನು ನೋಡಿ, ಈಗ ಹೊರಗಡೆ ಬಂದಮೇಲೆ ಎಲ್ಲ ಹೆಸರು ಕರೀತಾರೆ ಅದನ್ನು ನೋಡಿ ಖುಷಿ ಆಗ್ತಿದೆ. ವೇಟಿಂಗ್ ಫಾರ್ ಮೋರ್, ಇನ್ನೂ ಚೆನ್ನಾಗಾಗುತ್ತೆ ಅಂತ ಅನ್ಕೋತೀವಿ. ಈ ಪಾತ್ರ ನಿಮಗೆ ಎಷ್ಟು ಸ್ಪೆಷಲ್ ಸರ್ ನಿಮ್ಮ ಮುಂದಿನ ಸಿನಿ ಜರ್ನಿಗೆ? ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಇದೊಂದು ಒಳ್ಳೆ ಅಡಿಪಾಯ ಆಗುತ್ತೆ ನನ್ನ ಸಿನಿಮಾ ಜರ್ನಿಗೆ ಅಂತ. ತುಂಬಾ ಇಷ್ಟಪಟ್ಟು ಮಾಡಿದ್ದು, ತುಂಬಾ ಇಷ್ಟ ಪಟ್ಟು ಒಂದು ಇದ್ರ ಕ್ಯಾರೆಕ್ಟರ್ ಆರ್ಕ್ ನ ಬಿಲ್ಡ್ ಮಾಡಿದ್ದು. ಸೊ ಥ್ಯಾಂಕ್ಸ್ ಟು ವಿಜಯ್ ಸರ್, ನನ್ನನ್ನ ಆ ರೀತಿ ಯೋಚನೆ ಮಾಡಿ ಈ ಪಾತ್ರನ ಕಾರ್ತಿಕ್ ಮಾಡ್ಬೋದು ಅಂತ ನನ್ನನ್ನ ಅವರು ಸೆಲೆಕ್ಟ್ ಮಾಡಿದ್ದು. ತುಂಬಾ ಖುಷಿ ಆಯ್ತು. ಅಂಡ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಅಂಡ್ ಐ ಹೋಪ್ ಫ್ಯಾನ್ಸು, ನನ್ನ ಫ್ಯಾನ್ಸ್ ಯಾರು ಇರ್ತಾರೆ ಅವರು ಇಷ್ಟಪಡ್ತಾರೆ. ಈಗಾಗಲೇ 2 ಸಿನಿಮಾ ಹೀರೋ ಬರ್ತಾ ಇದಾವೆ ಮುಂದೆ ಕೂಡ. ಇದು ವಿಲನ್ ಎಷ್ಟು ಲೈಫ್ ಕೊಡುತ್ತೆ ಅಂದ್ರೆ ಹೀರೋ ವಿಲನ್ ಅನ್ನೋದಕ್ಕಿಂತ ಇವತ್ತಿನ ಮಟ್ಟಿಗೆ ನಿಮ್ಗೆ ಕಾಂಟೆಂಟ್ ಅನ್ನ ತುಂಬಾ ಮುಖ್ಯ ಆಗುತ್ತೆ. ಸೊ ಕಾಂಟೆಂಟ್ಗೆ ನನ್ನ ಪಾತ್ರ ತುಂಬಾ ವೇಟೇಜ್ ಕೊಡುತ್ತೆ ಅಂತ ನನ್ಗನ್ನಿಸ್ತು. ಸೊ ವೆದರ್ ಇಟ್ ಇಸ್ ಹೀರೋ ಆರ್ ವಿಲನ್, character is very important. And in ಮುಂದೆನೂ ಅಷ್ಟೇ, if it plays a very good role ನನ್ನ ಪಾತ್ರ, ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಅಂಡ್ ಈಗ ಆಲ್ರೆಡಿ ಸಿನಿಮಾಗಳು ಹೀರೋ ಆಗಿ ಮಾಡ್ತಾ ಇದ್ದೀನಿ. ಐ ಹೋಪ್ ಇನ್ನೂ ಚೆನ್ನಾಗಿ ಅಂದ್ರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅಲ್ಲಿ ಕಾಣಿಸ್ಕೋಬೇಕು ಅಂತ ಆಸೆ ಇದೆ. ಐ ವಿಲ್ ಡೂ ಇಟ್. ಅಲ್ಲ, ಡಿಪೆಂಡ್ ಆಗುತ್ತೆ. ಅಂದ್ರೆ ನೆಗೆಟಿವ್ ಶೇಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪಾತ್ರ ಆ ಸಿನಿಮಾಗೆ ಎಷ್ಟು ನ್ಯಾಯ ಒದಗಿಸಿದೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಮಾಡೋಣ, ಇನ್ನು ಸರ್ಪ್ರೈಸ್ಗಳಿದೆ. ಆಕ್ಚುಲಿ ನೆಕ್ಸ್ಟ್ ಮಂತ್ ಒಂದು ಶೂಟಿಂಗ್ ಹೋಗ್ತಾ ಇದೀವಿ. ಅದ್ರ ಬಗ್ಗೆ ಎಲ್ಲ ಒಂದೊಂದಾಗಿ ಮಾತಾಡ್ತೀನಿ. ನಾನು ವೀಕ್ಷಕನಾಗಿ ಕೂತಾಗ ಅಂದ್ರೆ ಒಂದು ಹೋಲ್ ಒಂದು ಸಿನಿಮಾ ನೋಡ್ಬೇಕಂತ ಎಲ್ಲೂ ಆಕ್ಚುಲಿ ಕನೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಪ್ರತಿಯೊಂದು ಸೀನಲ್ಲಿ ತುಂಬಾ ಕನೆಕ್ಟ್ ಆಗ್ತಿತ್ತು. ಅಂಡ್ ಫಸ್ಟ್ ಹಾಫ್ ಅಲ್ಲಿ ಅಪ್ಪ ಮಗನ ಇಮೋಷನ್ ಹೋಗ್ತಾ ಇತ್ತು, ಸೆಕೆಂಡ್ ಹಾಫ್ ಅಲ್ಲಿ ಕಾಮಿಡಿ ಹೋಗ್ತಾ ಇತ್ತು. ಅಂಡ್ ಅಟ್ ದ ಎಂಡ್ ಒಂದು ಒಳ್ಳೆ ಆಕ್ಷನ್ ಸೀಕ್ವೆನ್ಸ್ ಮೂಲಕ ಸಿನಿಮಾ ಮುಗಿದಿದೆ.
ಅಂಡ್ ಒಂದೊಳ್ಳೆ ಮೆಸೇಜ್ ಕೂಡ ಇದೆ. ಯಾರು ಏನೇ ಆದ್ರೂ ಅಪ್ಪ ಆಗ್ಲಿ ಮಗ ಆಗ್ಲಿ ತಪ್ಪು ಮಾಡಿದ್ರೆ ತಪ್ಪೇ ಅನ್ನೋದು ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಒಳ್ಳೆ ಮೆಸೇಜ್ ಸಮೇತ ನಾವು ಸಿನಿಮಾಗೆ ಬಂದಿದ್ದೀವಿ. ನೀವು ಥಿಯೇಟರ್ಗೆ ಬಂದಿದ್ದು ನೀವೆಲ್ಲರೂ ಬಂದು ಹರಿಸ್ಬೇಕಷ್ಟೇ, ಆಶೀರ್ವಾದ ಮಾಡ್ಬೇಕಷ್ಟೇ. ಥ್ಯಾಂಕ್ ಯು. ಸರ್ ಸಿನಿಮಾ ಹೇಗಿತ್ತು ಸರ್? ತುಂಬಾ ಖುಷಿ ಇದೆ, ಏನ್ ಹೇಳ್ಬೋದು. ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದೆ, ಎಲ್ಲರಿಗೂ ಇಷ್ಟೊಂದು ಅನ್ಕೊಂತಾ ಇದೆ. ಸೊ ಥ್ಯಾಂಕ್ ಯು. ಕಾನ್ಸೆಪ್ಟ್ ನೋಡಿ ಏನು ಅನಿಸುತ್ತೆ? ಸರಿ, ಕಾನ್ಸೆಪ್ಟ್ ನೋಡಿ ಏನು ಅನಿಸುತ್ತೆ? ಹಾ, ಏನು ಅನಿಸ್ತಾ ಕಾನ್ಸೆಪ್ಟ್ ನೋಡಿ? ಏನ್ ಹೇಳ್ಬೇಕು, ನಮ್ದು ಮೊದಲನೇ ಸಿನಿಮಾ ಇದು. ಮತ್ತೆ ನಾನು ಕರ್ನಾಟಕ ಹುಡುಗಿ ಅಲ್ಲ, ನಾನು ಕೇರಳದ ಹುಡುಗಿ. ಅದಕ್ಕೆ ನನಗೆ ತುಂಬಾ ಏನ್ ಹೇಳ್ಬೋದು, ಕರ್ನಾಟಕದ ಜನ ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದೆ. ಸೊ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್. ಥ್ಯಾಂಕ್ ಯು ಸೋ ಮಚ್ ಎಲ್ಲ. ಸಿನಿಮಾದಲ್ಲಿ ಬ್ರೇಕಪ್ ಆಗ್ಬಿಡುತ್ತೆ ಇಬ್ರಿಗೂ. ಹೇಗೆ ಅನಿಸುತ್ತೆ ಲಾಸ್ಟ್ ವರೆಗೆ ಸಿನಿಮಾ ಬೇಕು ಅನಿಸ್ತಾ? ನೋಡಿ, ಇವಾಗ ಆಲ್ಫಾ ಕ್ಯಾರೆಕ್ಟರ್ಗೆ ಮೇನ್ ಆಗಿ ಸ್ಟೋರಿ ತಂದೆ ಮತ್ತು ಆಲ್ಫಾ ಹೀರೋದು ಪ್ಲಾಟ್ ಲೈನ್ ಅಲ್ವಾ, ಅದರಲ್ಲಿ ನಮ್ಮೆಲ್ಲ ಒಂದು ಚಿನ್ನ ಕ್ಯಾರೆಕ್ಟರ್ ಮಾಡ್ತಾ ಇದೆ. ಸೊ ಮೇನ್ ಪ್ಲಾಟ್ ಲೈನ್ ಅದೇ, ತಂದೆ ಮತ್ತು ಆಲ್ಫಾ ಕ್ಯಾರೆಕ್ಟರ್ದು ಸ್ಟೋರಿ ಲೈನ್. ಅದರಲ್ಲಿ ಒಂದು ಇಂಟಗ್ರೇಟ್ ಪಾರ್ಟ್ ನಾನು ಮಾಡಿದ್ದೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಏನ್ ಹೇಳ್ಬೇಕು, ಇಷ್ಟು ಪ್ರೀತಿ ತೋರಿಸಿದೆ. ಇವಾಗ ಮಾರ್ನಿಂಗ್ ಶೋನೇ ಆಗಿದೆ. ಸೊ ಥ್ಯಾಂಕ್ ಯು. ನನಗೆ ಏನ್ ಹೇಳಕ್ಕೆ ಅನ್ಸಲ್ಲ ಗೊತ್ತಿಲ್ಲ, ಬಿಕಾಸ್ ಇಷ್ಟೊಂದು ಪ್ರೀತಿ ಒಂದ್ ಸಾಲಿಂದ ನಾವು ಇದು ಫಿಲ್ಮ್ ಮಾಡ್ತಾ ಇದೆ. ಸಾಂಗ್ ಇರ್ಬೋದು, ಟೀಸರ್ ಇರ್ಬೋದು, ಟ್ರೇಲರ್ ಇರ್ಬೋದು, ಎಲ್ಲ ಸ್ಟೆಪ್ಪಿಲು ಫ್ಯಾನ್ಸ್ ಇಷ್ಟೊಂದು ಪ್ರೀತಿ ತೋರಿಸಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಕನ್ನಡದ ಜನಗೂ ಇಷ್ಟೊಂದು ಪ್ರೀತಿ ತೋರಿಸಿದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯ್ತಾ ಸಿನಿಮಾ? ನೀವು ಫಸ್ಟ್ ನೋಡಿದ್ರೆ ಹೇಗೆ ಅನಿಸ್ತು? ನನಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇಷ್ಟೊಂದು ಓಕೆನಾ, ಇಷ್ಟೊಂದು ಒಳ್ಳೊಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಅಂತ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್. ಅದು ಫಸ್ಟ್ ಟೈಮ್ ಕಾಪ್ ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊತಾ ಇದ್ದೀನಿ. ತುಂಬಾ ನರ್ವಸ್ನೆಸ್ ಇತ್ತು. ಹಿಂದಿನ ಸಿನಿಮಾದಲ್ಲಿ ಒಂದು ಗರ್ಲ್ ನೆಕ್ಸ್ಟ್ ಡೋರ್ ಆ ಥರದ್ದೇ ಒಂದು ಪಾತ್ರದಲ್ಲಿ ಕಾಣಿಸ್ಕೊತಾ ಇದೆ. ಬಟ್ ದಿಸ್ ಟೈಮ್ ಇಟ್ ವಾಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ತುಂಬ ನರ್ವಸ್ನೆಸ್ ಇತ್ತು, ಬಟ್ ದೇ ಹ್ಯಾವ್ ಅಕ್ಸೆಪ್ಟೆಡ್ ಮೀ ಸೋ ಬ್ಯೂಟಿಫುಲಿ. ತುಂಬ ಖುಷಿ ಆಗ್ತಾ ಇದೆ. ಮೇಡಮ್, ಸಿನಿಮಾ ನೋಡಿದ್ರೆ ಸ್ಟಾರ್ಟಿಂಗ್ ಆಯನಾಗ ಏನು ಕ್ಯಾರೆಕ್ಟರ್ ಇಲ್ಲ ಅನ್ನಿಸ್ತಾ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಸ್ಕ್ರೀನ್ ಟೈಮ್ ತುಂಬಾ ಕಡಿಮೆ ಇದೆ. ಬಟ್ ದೆನ್ ಸೆಕೆಂಡ್ ಹಾಫ್ ನೋಡಿದ್ರೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಆ್ಯಂಡ್ ಹೀರೋ ಜೊತೆ ತುಂಬಾ ಎಮೋಷ್ನಲ್ ಪೋರ್ಷನ್ಸು ಇದೆ. ನಿಮಗೆಲ್ಲ ಹೇಗೆ ಅನಿಸ್ತು? ಇಷ್ಟ ಆಯ್ತಾ? ನನಗೆ ಆಲ್ಫಾ ಇಷ್ಟ. ಎಲ್ಲ ಗರ್ಲ್ಸ್ ಥರ ಆಲ್ಫಾ ಇದ್ರೆ ತುಂಬ ಇಷ್ಟ ಆಗುತ್ತೆ. ಈ ಎಂಟೈರ್ ಪ್ಲಾಟ್ ನಿಂತಿರೋದೇನೆ ತಂದೆ ಮಗನ ಒಂದು ರಿಲೇಶನ್ಶಿಪ್ ಮಧ್ಯ. ಸೊ ಐ ಆಮ್ ಅ ಹ್ಯೂಜ್ ಪಾರ್ಟ್ ಇನ್ ಅರ್ಜುನ್ ಆ್ಯಂಡ್ ಅವರ ತಂದೆಯ ಒಂದು ಕ್ಯಾರೆಕ್ಟರಲ್ಲಿ. ಐ ಬಿ ಲಿಟ್ರಲಿ ಲೈಕ್ ಡ್ರೈವಿಂಗ್ ಹಿಮ್ ಥ್ರೂ ದ ಎಂಟೈರ್ ಜರ್ನಿ. ಸೊ ಅದು ನಂಗೆ ತುಂಬಾ ಖುಷಿ ಆಯಿತು. ವಿಜಯ್ ನಾಗೇಂದ್ರ ಸರ್ ತುಂಬಾ ಒಳ್ಳೆ ರೀತಿಯಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ದು ಇಂಪಾರ್ಟೆನ್ಸ್ ಕೊಟ್ಟು ಬರೆದಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೂ ಅಷ್ಟೇ, ಜಸ್ಟ್ ಹಾಗೆ ಬಂದು ಹೋಗೋ ಥರ ಇಲ್ಲ. ಒಂದು ಇಂಪಾರ್ಟೆಂಟ್, ಐ ಆಮ್ ಎ ವೆರಿ ಇಂಟೆಗ್ರಲ್ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಅಂತಲೇ ಹೇಳ್ತೀನಿ. ತುಂಬಾ ಖುಷಿಯಾಗಿದೆ. ಮೇಡಮ್, ಅದೇ ನೀವೆಲ್ಲ ನೋಡೋಲ್ಲ ರೆಸ್ಪಾನ್ಸ್ ಸ್ಟಾರ್ಟಿಂಗ್ ಇಂದನೂ ಹೋಗ್ತಾ ರೆಸ್ಪಾನ್ಸ್ ಹಂಗೆ ಜಾಸ್ತಿ ಹಾಕೊಂಡು ಹೋಯ್ತು. ಅಷ್ಟೆಲ್ಲ ರೆಸ್ಪಾನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಇಷ್ಟೊಳ್ಳೆ ರೆಸ್ಪಾನ್ಸ್ ಅಂದ್ರೆ ಹೊಸಬ್ರಿಗೂ ನಮ್ಮ ಡೈಲಾಗ್ಸ್ಗೂ ಪ್ರತಿಯೊಂದಕ್ಕೂ ಅಷ್ಟೆಲ್ಲ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ. ಮೇಯ್ನ್ ಏನಂದ್ರೆ ಆ ಎಮೋಷನಲ್ ಸೀನ್ಗೆ ಮತ್ತೆ ಅದೊಂದು ಮೆಸೇಜ್ ಇದೆಯಲ್ಲ, ಅದನ್ನ ಹೆಂಗ್ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದೊಂದು ಇದಿತ್ತು. ಯಾವ ತರ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ರು ಅಂತ. ಎಮೋಷನಲ್ ಸೀನಲ್ಲೂ ಎದ್ದು ಕ್ಲಾಪ್ಸ್ ಹೊಡೆದ್ರಲ್ಲ, ಅದು ತುಂಬಾ ಖುಷಿ ಆಯ್ತು ಮೇಡಮ್. ಸೊ ಎಲ್ಲ ಮಾಡಿದ್ವಿ, ವರ್ಡ್ ಆಫ್ ಮೌತ್ಗೆ ವೆಯ್ಟ್ ಮಾಡ್ತಾ ಇದ್ರಿ. ಈಗ ನೋಡಿರೋರು 100% ನೋಡಿ 4 ಜನ ಕೇಳ್ತಾರೆ, ಇದು ಪ್ರಚಾರ ಆಗುತ್ತೆ ಅಂತ ನಂಬಿದ್ದೀರಿ. ಇನ್ನು ಜನನೇ ನೋಡ್ಕೊಬೇಕು, ಜನನೇ ಎಲ್ಲ ಸಪೋರ್ಟ್ ಮಾಡ್ಬೇಕು. ಇವರು ಎಲ್ಲ ಇಲ್ಲಿ ನೋಡಿದವರೆಲ್ಲ ದೇವರ ಆಶೀರ್ವಾದ, ಜನ ಆಶೀರ್ವಾದ ಅದೇ ಥರ ಇನ್ನಷ್ಟು ಜನಕ್ಕೆ ತೋರಿಸಿ ಇದಾವೆ. ತುಂಬ ಖುಷಿ ಆಯಿತು ಸರ್. ಅಷ್ಟು ವರ್ಷದ ಕಷ್ಟ, ಅಷ್ಟು ವರ್ಷದ ಹಾರ್ಡ್ ವರ್ಕು, ತುಂಬ ಖುಷಿ ಆಯಿತು ಸರ್. ಖುಷಿ. ಥ್ಯಾಂಕ್ ಯು ಸರ್. ಅಷ್ಟೇ, ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲೇ ಅದಕ್ಕೋಸ್ಕರನೇ ಅಷ್ಟೆಲ್ಲ ಕಷ್ಟಪಟ್ಟಿದ್ದೆ. ನಾವು ಹೊಸಬ್ರು ಬಂದಾಗ ಎಷ್ಟು ಕೇರ್ಫುಲ್ ಆಗಿರಬೇಕು, ಎಷ್ಟು ಚೆನ್ನಾಗಿ ಮಾಡಿದ್ರೆ ಹಂಗೆಲ್ಲ ಅನ್ಸೋದು. ಇವಾಗಿರೋ ಕನ್ನಡ ಸಿನಿಮಾಗಳ ಪರಿಸ್ಥಿತಿ ನೋಡಿಕೊಂಡು. ಸೊ ಈಗ ಹೊಸಬ್ರೆ ಎಲ್ಲ ಅಂತ ಅನಿಸ್ತಾ ಇದೆ ಅಂದರೆ ಅದೇ ಖುಷಿ. ಅದಕ್ಕೋಸ್ಕರನೇ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ದು. ಸೊ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು.